ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಆದರೆ ಇದು ಈಗ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಆರೋಗ್ಯವನ್ನು ಕೆಡಿಸುವುದು ಮಾತ್ರವಲ್ಲದೆ ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಎಂಬುದು ಸಂಶೋಧನೆಯಿಂದ ತಿಳಿದುಬಂದಿದೆ. ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳನ್ನು ಸೇವಿಸುವುದರಿಂದ ಸುಮಾರು 32 ರೀತಿಯ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ ಎಂದು ಸಂಶೋಧನೆಯು ಕಂಡುಹಿಡಿದಿದೆ. ಸಾವಿನ ಅಪಾಯವು 21% ಹೆಚ್ಚಾಗುತ್ತದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಅಲ್ಟ್ರಾ ಸಂಸ್ಕರಿತ ಆಹಾರಗಳು ಯಾವುವು? ಅಲ್ಟ್ರಾ ಸಂಸ್ಕರಿತ ಆಹಾರಗಳು ಅನೇಕ ಕೈಗಾರಿಕಾ ಪ್ರಕ್ರಿಯೆಗಳಿಗೆ ಒಳಗಾಗುತ್ತವೆ. ಇದನ್ನು ತಯಾರಿಸುವ ಸಂದರ್ಭದಲ್ಲಿ ಕೃತಕ ಬಣ್ಣಗಳು, ಎಮಲ್ಸಿಫೈಯರ್ಗಳು, ಸುವಾಸನೆಗಳು ಮತ್ತು ಇತರ ಪದಾರ್ಥಗಳನ್ನು ಸೇರಿಸಲಾಗುತ್ತೆ. ಪ್ಯಾಕ್ ಮಾಡಲಾದ ಬೇಯಿಸಿದ ಆಹಾರಗಳು, ತಿಂಡಿಗಳು, ಕಾರ್ಬೋನೇಟೆಡ್ ಪಾನೀಯಗಳು, ಸಕ್ಕರೆ, ಧಾನ್ಯಗಳು ಮತ್ತು ತಿನ್ನಲು ಸಿದ್ಧವಾಗಿರುವ ಆಹಾರಗಳು ಈ ವರ್ಗದಲ್ಲಿ ಬರುತ್ತವೆ. ಈ ಆಹಾರಗಳು ಸಾಮಾನ್ಯವಾಗಿ ವಿಟಮಿನ್ ಮತ್ತು ಫೈಬರ್ ಕೊರತೆಯನ್ನು ಹೊಂದಿರುತ್ತದೆ. ಮಾತ್ರವಲ್ಲ, ಇದರಲ್ಲಿ ಸಕ್ಕರೆ, ಉಪ್ಪು ಮತ್ತು ಕೊಬ್ಬಿನ ಪ್ರಮಾಣ ಹೆಚ್ಚಿರುತ್ತದೆ. ಅಲ್ಟ್ರಾ ಸಂಸ್ಕರಿಸಿದ ಆಹಾರ ಸೇವನೆಯು ಹೃದ್ರೋಗಕ್ಕೆ ಸಂಬಂಧಿಸಿದ ಸಾವಿನ ಅಪಾಯವನ್ನು 48-53% ಹೆಚ್ಚಿರುತ್ತದೆ ಎಂದು ತಿಳಿಸಿದೆ. ಇದಲ್ಲದೆ ಹೃದ್ರೋಗ, ಸ್ಥೂಲಕಾಯತೆ, ಒತ್ತಡ, ಮಾನಸಿಕ ಅಸ್ವಸ್ಥತೆ ಮತ್ತು ಟೈಪ್ 2 ಮಧುಮೇಹ ಅಪಾಯವೂ ಕೂಡ ಸುಮಾರು 12% ಹೆಚ್ಚಾಗುತ್ತದೆ. ನಿದ್ರೆ ಮತ್ತು ಖಿನ್ನತೆಯ ಸಮಸ್ಯೆಗಳು 22% ಹೆಚ್ಚಾಗುತ್ತವೆ. ವಿಶ್ವ ಆರೋಗ್ಯ WHO ಪ್ರಕಾರ ಕಾರ್ಬೋನೇಟೆಡ್ ತಂಪು ಪಾನೀಯಗಳು, ಪ್ಯಾಕೆಟ್ ತಿಂಡಿಗಳು, ಪ್ಯಾಕೆಟ್ ಮಾಡಿದ ಮಾಂಸ, ಚೀಸ್, ಪಾಸ್ತಾ, ಪಿಜ್ಜಾ, ಮೀನು, ಸಾಸೇಜ್ಗಳು, ಸಿಹಿ ತಿಂಡಿಗಳು, ಪ್ಯಾಕೇಜ್ ಮಾಡಿದ ಬ್ರೆಡ್, ಬಿಸ್ಕತ್ಗಳು, ಪೇಸ್ಟ್ರಿ ಕೇಕ್ಗಳು, ಕ್ಯಾಂಡಿ ಕೇಕ್ಗಳು, ಬರ್ಗರ್ಗಳು, ಹಾಟ್ಡಾಗ್ಗಳು, ತ್ವರಿತ ನೂಡಲ್ಸ್ ಮತ್ತು ಇನ್ಸ್ಟೆಂಟ್ ಸೂಪ್ಗಳು ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳ ಅಡಿಯಲ್ಲಿ ಬರುತ್ತವೆ. ಹಣ್ಣು, ತರಕಾರಿ, ಕಾಳುಗಳನ್ನು ಸೇವಿಸಿ. ದೈಹಿಕ ವ್ಯಾಯಾಮವೂ ಕೂಡ ಅಗತ್ಯವಾಗಿರುತ್ತದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.